ಬೇಸಿಗೆಯಲ್ಲಿ ಅಪ್ಪಿತಪ್ಪಿಯೂ ಇಂತಹ ಆಹಾರಗಳನ್ನು ಸೇವಿಸಬಾರದು. ಇಲ್ಲಾಂದರೆ ಹುಷಾರು ತಪ್ಪಬಹುದು. ಬೇಸಿಗೆಯಲ್ಲಿ ನಾವು ಸೇವಿಸುವ ಆಹಾರದ ಬಗ್ಗೆ ತುಂಬ ಎಚ್ಚರಿಕೆ ವಹಿಸಬೇಕು. ಯಾಕೆಂದರೆ ಈ ಆಹಾರಗಳು ದೇಹದಲ್ಲಿ ನಿರ್ಜಲೀಕರಣ ಉಂಟು ಮಾಡಬಹುದು. ಬೇಸಿಗೆಯಲ್ಲಿ ಜಂಕ್ ಫುಡ್ ಕಡಿಮೆ ತಿಂದರೆ ಅದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಹೀಗಾಗಿ ಬೇಸಿಗೆಯಲ್ಲಿ ಯಾವ 10 ಆಹಾರಗಳನ್ನು ತ್ಯಜಿಸಬೇಕು ಎಂಬುದನ್ನು ತಿಳಿಯೋಣ. 1. ಕಾಫಿಯು ದೇಹವನ್ನು ನಿರ್ಜಲೀಕರಣಗೊಳಿಸುವುದು ಹಾಗೂ ದೇಹದ ಉಷ್ಣತೆ ಹೆಚ್ಚು ಮಾಡುವುದು. ಬೇಸಿಗೆಯಲ್ಲಿ ದೇಹವನ್ನು ಹೈಡ್ರೇಟ್ ಆಗಿಡುವುದು ಅತಿ ಅಗತ್ಯ. ನಿಮಗೆ ಕಾಫಿ ತ್ಯಜಿಸಲು ಆಗದೇ ಇದ್ದರೆ ಇದರ ಪ್ರಮಾಣ ಕಡಿಮೆ ಮಾಡಬಹುದು. 2. ಉಪ್ಪಿನಕಾಯಿ. ಉಪ್ಪಿನ ಅಂಶವು ಅಧಿಕವಾಗಿ ಇರುವ ಉಪ್ಪಿನಕಾಯಿಯು ದೇಹದಲ್ಲಿ ನಿರ್ಜಲೀಕರಣ ಉಂಟು ಮಾಡಬಹುದು. ಉಪ್ಪಿನಕಾಯಿ ಅತಿಯಾಗಿ ತಿಂದರೆ ಆಗ ಇದರಿಂದ ಅಜೀರ್ಣ ಸಮಸ್ಯೆ ಕೂಡ ಕಾಡಬಹುದು. 3. ಹೆಚ್ಚು ಒಣಹಣ್ಣುಗಳು ತಿನ್ನಬಾರದು. ಒಣಹಣ್ಣುಗಳಲ್ಲಿ ಹೆಚ್ಚಿನ ಪೋಷಕಾಂಶಗಳು ಇವೆ ಎನ್ನುವುದು ನಿಜ. ಆದರೆ ಬೇಸಿಗೆಯಲ್ಲಿ ಇದನ್ನು ಹೆಚ್ಚು ಸೇವಿಸಬಾರದು. ಇವುಗಳು ದೇಹದ ಉಷ್ಣತೆ ವೃದ್ಧಿಸುವುದು. 4. ಸೋಡಾ. ಬೇಸಿಗೆಯಲ್ಲಿ ಬಿರು ಬಿಸಿಲಿನಲ್ಲಿ ಕಾರ್ಬೋನೇಟೆಡ್ ಪಾನೀಯಗಳ ಸೇವನೆಯು ಅಧಿಕವಾಗಿ ಇರುವುದು. ಆದರೆ ಇದನ್ನು ಕಡೆಗಣಿಸಿದರೆ ಒಳ್ಳೆಯದು. ಯಾಕೆಂದರೆ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮತ್ತು ಸಕ್ಕರೆಯು ಇದರಲ್ಲಿ ಅಧಿಕವಾಗಿದೆ. ಇದು ದೇಹವನ್ನು ನಿರ್ಜಲೀಕರಿಸುವುದು. 5. ಮಿಲ್ಕ್ ಶೇಕ್. 1 ಗ್ಲಾಸ್ ಮಿಲ್ಕ್ ಶೇಕ್ ಕುಡಿದರೆ ಆಗ ದೇಹವು ತಂಪಾಗುವುದೇನೋ ನಿಜ. ಆದರೆ ಮಿಲ್ಕ್ ಶೇಕ್ನಲ್ಲಿ ಅಧಿಕ ಹಾಲಿನ ಅಂಶವು ಇರುವ ಕಾರಣ ಇದು ನಿರ್ಜಲೀಕರಣಕ್ಕೆ ಕಾರಣವಾಗಬಹುದು. ಇದರಲ್ಲಿ ಅಧಿಕ ಕ್ಯಾಲೋರಿ ಕೂಡ ಇರುವ ಕಾರಣದಿಂದಾಗಿ ಅಧಿಕ ರಕ್ತದೊತ್ತಡ, ಬೊಜ್ಜು ಇತ್ಯಾದಿಗಳು ಕಾಡಬಹುದು. 6. ಮಸಾಲೆಯುಕ್ತ ಆಹಾರ. ಬೇಸಿಗೆಯಲ್ಲಿ ಮಸಾಲೆಯುಕ್ತ ಆಹಾರಗಳನ್ನು ಕಡಿಮೆ ಮಾಡಬೇಕು ಅಥವಾ ಕಡೆಗಣಿಸಬೇಕು. ಮಸಾಲೆಯುಕ್ತ ಆಹಾರಗಳಲ್ಲಿ ಇರುವ ಕ್ಯಾಪ್ಸೈಸಿನ್ ಅಂಶವು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮತ್ತು ಇದು ನಿರ್ಜಲೀಕರಣ ಉಂಟು ಮಾಡಬಹುದು. ಇಷ್ಟು ಮಾತ್ರವಲ್ಲದೆ ದೇಹದಲ್ಲಿ ಉಷ್ಣತೆ, ಅಜೀರ್ಣ ಉಂಟು ಮಾಡಬಹುದು. 7. ಕರಿದ ಆಹಾರಗಳು. ಬರ್ಗರ್, ಸಮೋಸ ಮತ್ತು ಫ್ರೆಂಚ್ ಫ್ರೈಯಂತಹ ಪ್ರತಿಯೊಂದು ಕರಿದ ಆಹಾರವು ನಿರ್ಜಲೀಕರಣ ಉಂಟು ಮಾಡುವುದು. ಉಪ್ಪಿನ ಅಂಶವು ಅಧಿಕವಾಗಿರುವ ಕಾರಣ ಇದು ಜೀರ್ಣಕ್ರಿಯೆಗೆ ಪರಿಣಾಮ ಬೀರುವುದು. ಇದರಿಂದ ಬೇಸಿಗೆಯಲ್ಲಿ ಕರಿದ ಆಹಾರ ಕಡಿಮೆ ಮಾಡುವುದು ಒಳ್ಳೆಯದು. 8. ಹಣ್ಣಿನ ಜ್ಯೂಸ್. ಇದನ್ನು ಸಂಪೂರ್ಣವಾಗಿ ಕಡೆಗಣಿಸಬೇಕಾಗಿಲ್ಲ. ಆದರೆ ಹಣ್ಣಿನ ಜ್ಯೂಸ್ ಬದಲು ಹಣ್ಣುಗಳನ್ನು ತಿಂದರೆ ಆಗ ಇದು ಆರೋಗ್ಯಕ್ಕೆ ತುಂಬ ಲಾಭಕಾರಿ. ಜ್ಯೂಸ್ಗಿಂತಲೂ ಹಣ್ಣುಗಳಲ್ಲಿ ಹೆಚ್ಚಿನ ನಾರಿನಂಶವು ಇರುವುದು. ತಾಜಾ ಹಣ್ಣುಗಳು ಹಾಗೂ ತರಕಾರಿಗಳು ಜ್ಯೂಸ್ಗಿಂತ ಉತ್ತಮ. 9. ಆಲ್ಕೋಹಾಲ್. ಬೇಸಿಗೆಯಲ್ಲಿ ಆಲ್ಕೋಹಾಲ್ ಸೇವನೆ ಮಾಡಿದರೆ ಆಗ ಇದರ ಲಕ್ಷಣಗಳು ಬೇಗನೆ ಗೋಚರಿಸುವುದು. ಬಾಯಿ ಒಣಗುವುದು ಮತ್ತು ತಲೆನೋವು ಇದರ ಪ್ರಮುಖ ಲಕ್ಷಣಗಳು. ಆಲ್ಕೋಹಾಲ್ ಸೇವನೆ ಮಾಡಿದರೆ ಅತಿಯಾಗಿ ಬೆವರಬಹುದು. ಇದರಿಂದ ನಿರ್ಜಲೀಕರಣ ಉಂಟಾಗಬಹುದು. 10. ಉಪ್ಪಿನಾಂಶವಿರುವ ಆಹಾರಗಳು. ಉಪ್ಪಿನಾಂಶವಿರುವ ಆಹಾರಗಳನ್ನು ಅಧಿಕವಾಗಿ ಸೇವನೆ ಮಾಡಿದರೆ ಅದರಿಂದ ನಿರ್ಜಲೀಕರಣವು ಉಂಟಾಗುವುದು ಮತ್ತು ದೇಹದಲ್ಲಿನ ನೀರನ್ನು ಉಪ್ಪು ಹೀರಿಕೊಳ್ಳುವುದು. ಉಪ್ಪು ಅಧಿಕವಾಗಿ ಇರುವ ಆಹಾರ ಸೇವಿಸಿದರೆ ಆಗ ಇದು ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವುದು.